ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ತೆ. ಇವತ್ತಿನ ವಿಶೇಷವಾಗಿ ಒಂದು ಕ್ಲಾಸಸ್ಸನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ವಿಶೇಷತೆ ಏನಪ್ಪ ಅಂತಂದರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ವಿಷಯದ ಜೊತೆಗೆ ಮಾತಾಡೋಣ. ಅಂದರೆ ನೇಮಕಾತಿ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊಂದಲ ಇದೆ. ಅದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ಏನದ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಮತ್ತು ಗೊಂದಲಗಳಿಗೆ ನಾನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀನಿ ಅನ್ನೋಕ್ಕೇನು ಆ್ಯಕ್ಯುರೇಟ್ ಆದಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಅದ್ರ ಜೊತೆಗೆ ಈ ವಾರದ ಟಾರ್ಗೆಟ್ ಅಂದರೆ ಈ ವಾರದ ಯಾವ್ಯಾವ ರೀತಿಯ ನಾವು ಓದ್ಕೋಬೇಕು ಅನ್ನೋದರಿಂದ ಅಂದರೆ 2ನೇ ವಾರದ ಟಾರ್ಗೆಟನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಫಸ್ಟ್ ಆಫ್ ಆಲ್ ನಾನು ಮೊದಲನೇದಾಗಿ ನೇಮಕಾತಿಯ ವಿಷಯದಲ್ಲಿ ನಾನು ಮಾತಾಡುತ್ತೇನೆ. ಈ ನೇಮಕಾತಿ ವಿಷಯವನ್ನು ಅಂದರೆ ನಾಳೆನೇ 20ನೇ ತಾರೀಕು ಕೋರ್ಟಲ್ಲಿ ಅದು ಹಿಯರಿಂಗ್ ಇದೆ. 20ನೇ ತಾರೀಕು ಕೋರ್ಟಲ್ಲಿ ಹಿಯರಿಂಗ್ ಇದೆ. ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ನಾಳೆ ನಿಚ್ಚಳವಾದಂಥ ವಿಷಯವನ್ನು ನಾವು ನೋಡ್ಕೋಬೋದು. ಅದರ ಜೊತೆಗೆ ವಿವಿಧ ರಾಜ್ಯಗಳ ಒಂದು ಕೋರ್ಟ್ ಕೇಸ್ಗಳನ್ನು ಸುಪ್ರೀಂ ಕೋರ್ಟಲ್ಲಿ ಇದೇ ಒಂದು ಒಳ ಮೀಸಲಾತಿ ವಿಚಾರವಾಗಿಯೇ ಬೇರೆ ಬೇರೆ ರಾಜ್ಯಗಳದ್ದು ಕೂಡ ಇದೇ ತಿಂಗಳ ಇರೋದರಿಂದ ಆಲ್ಮೋಸ್ಟ್ 100ಕ್ಕೆ 100 ಈ ತಿಂಗಳು ಒಳ ಮೀಸಲಾತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸುವಂಥ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟಿನ ಹೊಣೆಯಾಗಿರ್ತದೆ. ದಯವಿಟ್ಟು ಈ ತಿಂಗಳೇನದ ಕಂಪಲ್ಸರಿ ಒಳ ಮೀಸಲಾತಿ ಕ್ಲಿಯರ್ ಆಗಿ ಆಗುತ್ತದೆ. ಒಳ ಮೀಸಲಾತಿ ಕ್ಲಿಯರ್ ಆಯಿತು ಅಂತಂದರೆ ಫೆಬ್ರವರಿಯಲ್ಲಿ ಎಂಡಿಗೆ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಂತರೂ ಕಂಪಲ್ಸರಿ ನೇಮಕಾತಿ ಆಗೇ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತೀನಿ. ಅದರ ಜೊತೆಗೇ ನಾವು ವಾರದ ಟಾರ್ಗೆಟ್ ಅಂತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ಈ ವಾರದ ಟಾರ್ಗೆಟ್ಗೆ ನಮ್ಮ ಗ್ರೂಪಲ್ಲಿ ಇಡೀ ಒಂದು ವಾರದ ವಿಷಯವನ್ನು ನಾವು ಬೋಧನೆ ಮಾಡಿ ವಾರದ ಕೊನೆಯಲ್ಲಿ ಅಂದರೆ ರವಿವಾರ ಆ ಒಂದು ವಾರದ ಒಂದು ಫಲಿತಾಂಶವನ್ನು ನೋಡಲಿಕ್ಕೆ PSTR ಮಾದರಿಯಲ್ಲಿನೇ ಅಂದರೆ 150 ಅಂಕದ ಅಂಕಗಳ ಒಂದು ಟೆಸ್ಟ್ ಸಿರೀಸನ್ನು ತೆಗೆದುಕೊಳ್ತಾ ಇದ್ದೀವಿ. ಭಾಳಷ್ಟು ಪಾರದರ್ಶಕತೆ ಮತ್ತು ಭಾಳಷ್ಟು ಉತ್ಸುಕದಿಂದ ಸುಮಾರು 500 ವಿದ್ಯಾರ್ಥಿಗಳು ನಮ್ಮಲ್ಲಿ ಟೆಸ್ಟ್ ಸಿರೀಸನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ ತಾವು ಯಾರಾದರೂ ಕೂಡ ನೀವು ಟೆಸ್ಟ್ ಸಿರೀಸನ್ನು ತೆಗೆದುಕೊಳ್ಬೇಕನ್ನುವಂಥ ಹಂಬಲ ತಮ್ಮಲ್ಲಿ ಏನಾದರೂ ಇದ್ದರೆ ಈ ಒಂದು ನಂಬರಿಗೆ ಅಂದರೆ 8497821240 ಈ ನಂಬರಿಗೆ ನೀವು ವಾಟ್ಸಪ್ ಮಾಡುವುದರ ಮುಖಾಂತರ ನಮ್ಮ ಒಂದು ಟೆಸ್ಟ್ ಸಿರೀಸಿಗೆ ನೀವು ಜಾಯಿನ್ ಆಗ್ಬೋದು ಮತ್ತು ನಮ್ಗೆ ಭಾವಿ ಶಿಕ್ಷಕರ ಬಳಗಕ್ಕೆ ಕೂಡ ತಾವು ಬರ್ಬೋದು ಅನ್ನುವಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾವು ಸುಮ್ಮನೆ ಕಾಟಾಚಾರಕ್ಕಾಗಿ ಮಾಡ್ತಾಯಿಲ್ಲ. ಭಾವಿ ಶಿಕ್ಷಕರು ಅಂತ ಯಾಕೆ ಇಟ್ಟಿದ್ದೀವಪ್ಪ ಅಂತಂದರೆ, ಭಾವಿ ಶಿಕ್ಷಕರು ಮುಂದೆ ಹಾಲಿ ಶಿಕ್ಷಕರಾಗಿ ತಾವು ಕೆಲಸವನ್ನು ಮಾಡುವಂಥ ವಿಚಾರವನ್ನು ನಿಮ್ಮಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಮಗೆ ಮನಗಂಡು ನಾವು ಕೂಡ ಒಳ್ಳೆಯ ಅದ್ಭುತವಾದಂಥ ಟೀಚಿಂಗನ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಟೆಸ್ಟ್ ಸಿರೀಸ್ಗಳನ್ನಾಗಿರ್ಬೋದು ನಿಮಗೋಸ್ಕರ ನಾವು ದುಡಿತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಗ್ರೂಪಿಗೆ ಜಾಯಿನ್ ಆಗಿ ಅದರ ಜೊತೆಗೇ ವಾರದ ಒಂದು ಟೆಸ್ಟಿಗೆ ಕೂಡ ತಾವು ಜಾಯಿನ್ ಆಗಿರಿ. ಈ ವಾರದ ಟಾರ್ಗೆಟ್ ಏನದಂತ ನಾವು ನೋಡೋದಾದರೆ ದಯವಿಟ್ಟು ನಮ್ಮ ಜೊತೆಗೆ ಬನ್ನಿ. ವಾರದ ಟಾರ್ಗೆಟ್ ಏನಿದೆಯಪ್ಪ ಅಂತಂದರೆ, ಫಸ್ಟ್ಗೆ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು 15 ಮಾರ್ಕ್ಸಿಗೆ ಇರ್ತದೆ. ಈ ಒಂದು 15 ಮಾರ್ಕ್ಸಿಗೆ ಇರುವಂಥ ಸಾಮಾನ್ಯ ಜ್ಞಾನ ಜನವರಿ ತಿಂಗಳಲ್ಲಿ ನಡೆದಂಥ ಅಂದರೆ 2026ನೇ ಜನವರಿ ತಿಂಗಳಲ್ಲಿ ನಡೆದಿರತಕ್ಕಂಥ ಯಾವುದೇ ಪ್ರಚಲಿತ ಘಟನೆಗಳನ್ನು ಅವೆಲ್ಲವುಗಳನ್ನು ಕಲೆ ಹಾಕಿ ಅದರ ಮೇಲೆ 15 ಮಾರ್ಚಿನ ಅಂಕಗಳನ್ನು ನಾವು ಕೇಳಲಾಗುತ್ತೆ. ಅದು ಕೂಡ ತಾವೆಲ್ಲರೂ ಓದ್ಕೊಳ್ಬೇಕಾಗಿರುವಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಎರಡನೇದಾಗಿ ಕನ್ನಡ ಅಂತ ನಾವು ನೋಡ್ತೀವಿ. ಕನ್ನಡ ಅಂತಂದರೆ 8ನೇ ತರಗತಿಯ ಭಾಗ 1ರಲ್ಲಿ ಬರ್ತಕ್ಕಂಥ ಕವಿಗಳು ಮತ್ತು ಅವರ ಪರಿಚಯ ಮತ್ತು ವ್ಯಾಕರಣಾಂಶ ಇವೆಲ್ಲವುಗಳನ್ನು ನೋಡ್ಕೋಬೇಕಾಗುವಂಥ ವಿಚಾರವನ್ನು ನಾವು ನೋಡ್ತೀವಿ. ಈ ಒಂದು ವಾರದಲ್ಲಿ ಸುಮಾರು ಈ 6 ದಿನಗಳಲ್ಲಿ 8ನೇ ತರಗತಿಯ ಒಂದು ಭಾಗ 1 ಪುಸ್ತಕನ ಮುಗಿಸ್ಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ಅಂದರೆ ಖಂಡಿತ ಆಗುತ್ತದೆ. ಡೌಟೇ ಬೇಡ, ಖಂಡಿತ ಆಗೇ ಆಗುತ್ತೆ. ನೀವೇನು
ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ವ್ಯಾಕರಣಾಂಶ ಅಂತಂದು ಬಂದಾಗ ಆಲ್ಮೋಸ್ಟ್ ನೀವೆಲ್ಲ ಏನದ TET ಓದಿರುವಂಥವರೇ. ವ್ಯಾಕರಣಾಂಶಗಳು ಕೂಡ ಭಾಳ ಚೆಂದಾಗಿ 8ನೇ ತರಗತಿಯ ಭಾಗ 1 ಪುಸ್ತಕದಲ್ಲಿ ಪ್ರಸ್ತುತಪಡಿಸಿರುವಂತಹ ಗೌರ್ಮೆಂಟ್ ಪಠ್ಯಪುಸ್ತಕವನ್ನು ನಾವು ರೆಫರ್ ಮಾಡಬೇಕು. ಅದರ ಜೊತೆಗೆ ಸೈಕಾಲಜಿ ಅಂತ ಬಂದಾಗ ಪಿಯಾಜೆಯವರ ಬೌದ್ಧಿಕ ವಿಕಾಸ ಹಂತಗಳು, ಬ್ರೂನರ್ ಅವರ ಬೌದ್ಧಿಕ ವಿಕಾಸ ಹಂತಗಳು, ಪಿಯಾಜೆಯವರ ನೈತಿಕ ವಿಕಾಸ ಹಂತಗಳು, ಕೊಯ್ಲ್ಬರ್ಗ್ರವರ ನೈತಿಕ ವಿಕಾಸ ಹಂತಗಳು, ಎರಿಕ್ಸನ್ರವರ ಮನೋಸಾಮಾಜಿಕ ವಿಕಾಸದ ಹಂತಗಳು ಅಂತಕ್ಕಂಥದ್ದು ಬಗ್ಗೆ ಇವಿಷ್ಟು ಕಾನ್ಸೆಪ್ಟ್ರ ಬಗ್ಗೆ ತಾವು ಈ ವಾರ ಅಭ್ಯಾಸ ಮಾಡಬೇಕು ಕೂಡ. ನಾವು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಿರ್ತೀವಿ, ಕ್ಲಾಸ್ಗಳನ್ನು ಮಾಡ್ತಿರ್ತೀವಿ ಅನ್ನೋಂಥದ್ದು. ಅದರ ಜೊತೆಗೆ ಇಂಗ್ಲೀಷ್ ಅಂತ ಬಂದಾಗ ಇಂಗ್ಲೀಷ್ನಲ್ಲಿ ಡಿಗ್ರೀಸ್ ಆಫ್ ಕಂಪಾರಿಸನ್ ಅಂತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನೀವು ಈ ವಾರ ಸಂಪೂರ್ಣವಾದಂಥದ್ದು ಅನಾಲಿಸಿಸನ್ನು ಮಾಡಬೇಕು. ಯಾವ ರೀತಿ ಅಂತಂದರೆ 8ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯಲ್ಲಿರ್ತಕ್ಕಂಥ ವಿಷಯ ಪಠ್ಯಪುಸ್ತಕದಲ್ಲಿ ಭಾಳ ಅಚ್ಚುಕಟ್ಟಾಗಿ ಮತ್ತು ಭಾಳಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿದಿರುವಂಥ ಈ ಒಂದು ಕಾನ್ಸೆಪ್ಟ್ ಇದೆ, ಡಿಗ್ರೀಸ್ ಆ್ಯಂಡ್ ಕಂಪ್ಯಾರಿಸನ್ನು. ಇವುಗಳ ಬಗ್ಗೆಯೂ ಕೂಡ ತಾವು ಅಧ್ಯಯನ ಮಾಡಿರಿ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅದ ನಂತರ 8ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 8ನೇ ತರಗತಿಯಲ್ಲಿ ಬರ್ತಕ್ಕಂತಹ ವರ್ಗಗಳು ಮತ್ತು ವರ್ಗಮೂಲಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಯಾಕಂದರೆ ಗಣಿತದಲ್ಲಿ ಆಲ್ಮೋಸ್ಟ್ ಕೇಳುವಂಥ ಕ್ವಶನ್ಸ್ಗಳೇ ವರ್ಗ ಮತ್ತು ವರ್ಗಮೂಲಗಳು, ಘನ ಮತ್ತು ಘನಮೂಲಗಳ ಬಗ್ಗೆ ಕೇಳುವಂಥ ಕ್ವಶನ್ಸ್ಗಳಾಗಿರ್ತವೆ. ದಯವಿಟ್ಟು ಇವುಗಳ ಬಗ್ಗೆ ಕೂಡ ತಾವು ಅಭ್ಯಾಸವನ್ನು ಮಾಡಿಕೊಳ್ಳ್ರಿ. ಅದರ ಜೊತೆಗೆ ಇವೆಲ್ಲವೂ ಕೂಡ ಟೆಸ್ಟ್ ಸೀರೀಸಲ್ಲಿ ಕೂಡ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಕ್ವಶನ್ಸ್ಗಳನ್ನು ನಾವು ರೈಸ್ ಮಾಡ್ತಿರ್ತೀವಿ. ಅದರ ಜೊತೆಗೆ ಪರಿಸರ ಅಧ್ಯಯನ ಅಂತಕ್ಕಂಥದ್ದು 2ನೇದು ನಾವು ನೋಡ್ತೀವಿ. ಈ ಪರಿಸರ ಅಧ್ಯಯನ ಅಂತಕ್ಕಂಥದ್ದು 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಬೆಳವಣಿಗೆ, ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥ ಪಾಠದ ಮೇಲೆ. ಅದಾದ ನಂತರ ಸೂಕ್ಷ್ಮ ಜೀವಿಗಳು, ಮಿಶ್ರ ಮತ್ತು ಶತ್ರುಗಳು, ಇವುಗಳ ಬಗ್ಗೆ ಈ ಒಂದು ಪಾಠದ 2 ಪಾಠಗಳ ಮೇಲೆ ತಮಗೆ ಈ ವಾರದ ಟೆಸ್ಟ್ ಸೀರೀಸ್ಗಳನ್ನು ನಾವು ಕಂಟೆಂಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಎಲ್ಲ ಸಬ್ಜೆಕ್ಟ್ಗಳನ್ನು ಓದ್ಕೊಳ್ರಿ. ಲಾಸ್ಟ್ ಒನ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕಂಪ್ಯೂಟರ್ ಅಂತ ನಾವು ನೋಡ್ತೀವಿ. ಈ ಕಂಪ್ಯೂಟ್ರ ಹಿಂದಿನ ಅವಧಿಯಲ್ಲಿ ಹಿಂದಿನ ಒಂದು ಟಾರ್ಗೆಟ್ನಲ್ಲೇ ನೋಡಿದಾಗ ಕಂಪ್ಯೂಟರ್ನ ಪರಿಚಯ ಅಂತ ನೋಡಿದ್ದೀವಿ. ಅದಾದ ನಂತರ ಇನ್ಪುಟ್ ಅಂತ ನೋಡಿದ್ದೀವಿ. ಆದಮೇಲೆ ಔಟ್ಪುಟ್ ಅಂತ ನೋಡಿದ್ದೀವಿ. ಈ ಒಂದು ಸೆಷನ್ನಲ್ಲಿ ಅಂದರೆ ಈ ವಾರನಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತಕ್ಕಂಥದ್ದು, ಇನ್ನು ಕಂಪ್ಯೂಟರ್ ಮೆಮೊರೀಸ್ ಬಗ್ಗೆ ಭಾಳ ಅದ್ಭುತವಾದಂಥದ್ದು ಕಾನ್ಸೆಪ್ಟ್ ಇದು. ಈ ವಾರದ ಕಾನ್ಸೆಪ್ಟು ಇವ್ರ ಮೇಲೆ ತುಂಬ ಸರಿ ಕ್ವಶನ್ಸ್ಗಳು ರೈಸ್ ಆಗಿದ್ದಾವೆ. ದಯವಿಟ್ಟು ತಾವೆಲ್ಲರೂ ಕೂಡ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ವಿಷಯವನ್ನು ಹಾರ್ಡ್ವೇರ್ ಅಂತಕ್ಕಂಥದ್ದು, ಸಾಫ್ಟ್ವೇರ್ ಅಂತಕ್ಕಂಥದ್ದು, ಕಂಪ್ಯೂಟರ್ನ ಮೆಮೊರಿ, ಆ ಮೆಮೊರಿಗೆ ರ್ಯಾಮ್, ರಾಮ್ ಇವೆಲ್ಲ ಕೂಡ RAM ಇವುಗಳ ಬಗ್ಗೆ ಆಗಿರ್ಬೋದು, ROM ಬಗ್ಗೆ ಆಗಿರ್ಬೋದು, ಇನ್ನೂ ಭಾಳಷ್ಟು ಆ್ಯಕ್ಸೆಸ್ ಮೆಮೊರಿಗಳಿದ್ದಾವೆ, ಇಂಟರ್ನಲ್ ಮೆಮೊರಿ ಇದೆ, ಸ್ಟೋರೇಜ್ ಇವುಗಳ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ಭಾಳಷ್ಟು ವಿಷಯಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವುಗಳನ್ನೆಲ್ಲ ಕೂಡ ಹಾಕಿಕೊಂಡು 150 ಅಂಕದ ಒಂದು ಟೆಸ್ಟ್ ಸೀರೀಸನ್ನು ನಾವು ಪ್ರತಿ ವಾರ ಮಾಡ್ತಾಯಿದ್ದೀವಿ. ರವಿವಾರ ದಿನ ಮಧ್ಯಾಹ್ನ 2 ರಿಂದ 3 ಗಂಟೆ, 3 ರಿಂದ 4 ಈ ಥರನಾಗಿ 2 ಗಂಟೆಯಿಂದ ಸತತವಾಗಿ 8 ಗಂಟೆವರೆಗೆ ಕ್ವಶನ್ಸ್ಗಳನ್ನು ನಾವು 150 ಮಾರ್ಕ್ಸಿಂದ ನಾವು ಟೆಸ್ಟ್ ಸೀರೀಸ್ಗಳನ್ನು ಮಾಡ್ತೀವಿ. ತಾವೇನಾದರೂ ಈ ಒಂದು ಟೆಸ್ಟ್ ಸೀರೀಸ್ಗೆ ನಾವು ಕೂಡ ಬರಬೇಕು ಮತ್ತು ಅಟೆಂಡ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ, ಯಾಕಂದರೆ ಹಸಿವಿದ್ದವರಿಗೆ ಮಾತ್ರ ನಾವು ಕರೆಯೋದು, ಹಸಿವಿದ್ದವರಿಗೆ ಮಾತ್ರ ಊಟಕ್ಕೆ ಕರೆದರೆ ಊಟಕ್ಕೂ ಬೆಲೆ ಇರ್ತದೆ. ಯಾರಿಗೆ ನೌಕರಿ ಮಾಡ್ಕೋಬೇಕು ಅನ್ನುವಂಥ ಹಸಿವಿದೆಯೋ ಅವರು ಈ ಒಂದು ನಮ್ಮ ಜೊತೆಗೆ ಬಂದಾಗ, ಕೈ ಜೋಡಿಸಿದಾಗ ತಮಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಇದರಿಂದ ನಮಗೇನೇನದ ಲಾಭ ಅಂತಕ್ಕಂಥದ್ದು ಏನಿಲ್ಲ. ನಮಗೇನು ಆಲ್ಮೋಸ್ಟ್ ನಾವು ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಗೆ ಯಾವುದೇ ರೀತಿಯ ಆಶೆ ಆಕಾಂಕ್ಷೆಗಳು ಇಲ್ಲದೇ ಒಂದು ನಿಸ್ವಾರ್ಥ ಸೇವೆಯಿಂದ ಒಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಕ್ಕಳಿಗೆ ಅನುಕೂಲವಾಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇದಕ್ಕೆ ಮಿನಿಮಮ್ ಫೀ ನೋಂದಣಿ ಅಂತ ನಾವು ಮಾಡಿದ್ದೀವಿ. ಅಂದರೆ ಎಷ್ಟು ಅಂತಂದರೆ 200 ರೂಪಾಯಿ ನೋಂದಣಿಯನ್ನು ಮಾಡಿದ್ದೀವಿ. ಈ 200 ರೂಪಾಯಿನ ನೋಂದಣಿಯನ್ನು ಮಾಡಿಕೊಂಡು
ಒಂದು ತಿಂಗಳವರೆಗೆ ಏನದ ಏನೇನು ನಡೀತಕ್ಕಂಥ ಎಲ್ಲ ಕ್ವಶನ್ಸ್ಗಳಿಗೆ ಎಲ್ಲ ಟೆಸ್ಟ್ ಸೀರೀಸ್ಗಳಿಗೆ ಏನದ ಫ್ರೀಯಾಗಿ ನೀವೆಲ್ಲ ಅಟೆಂಡ್ ಮಾಡ್ಬೋದು. ಪ್ರತಿಯೊಂದು ಟೆಸ್ಟ್ ಸೀರೀಸಲ್ಲಿ 150 ಅಂಕಗಳಿರ್ತವೆ. 200 ರೂಪಾಯಿ ನೀವು ಎಲ್ಲೋ ಹಾಳು ಮಾಡ್ತೀರಿ, ಎಲ್ಲೋ ಏನೋ ಖರ್ಚು ಮಾಡೋದ್ರ ಬದಲಿ ಒಬ್ಬ ಮಕ್ಕಳ ಸಾಹಿತ್ಯ ಒಂದು ಪರಿಷತ್ತಿನಲ್ಲಿರ್ತಕ್ಕಂಥ ಬಡ ಮಕ್ಕಳು ಮತ್ತು ನಿರ್ಗತಿಕ ಮಕ್ಕಳಿಗೆ ತಾವೆಲ್ಲರೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನೀವು ಅನುವು ಮಾಡಿದರೆ ಒಂದು 200 ರೂಪಾಯಿ ಕೊಟ್ಟನದ ಈ ಒಂದು ಭಾವಿ ಶಿಕ್ಷಕ ಬಳಗಕ್ಕೆ ನೋಂದಣಿ ಮಾಡಿಕೊಂಡಿದ್ದೇ ಆದರೆ ತಮ್ಮೆಲ್ಲರಿಗೂ ಏನದ ಒಂದು ಆ ಮಕ್ಕಳ ಒಂದು ಋಣಾನುಭವ ತಮ್ಮಲ್ಲಿ ಏನದ ಬರ್ತದೆ ಅನ್ನೋದ್ರ ಜೊತೆಗೆ ಎಷ್ಟಕ್ಕೂ ಮೀರಿನದ ಒಳ್ಳೆಯ ನಾಲೆಡ್ಜನ್ನು ಕೊಡುವಂಥ ನಮ್ಮಲ್ಲಿ ಏನದ ಎಲ್ಲ ಥರದ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಯಾರಿಗೂ ಒತ್ತಾಯವಿಲ್ಲ. ಯಾರಿಗೆ ಹಸಿವಿದೆಯೋ, ಯಾರಿಗೆ ತುಡಿತ ಇದೆಯೋ, ಯಾರಿಗೇನದ ಕಿಚ್ಚಿದೆಯೋ ಅವ್ರು ಮಾತ್ರ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು. ಆ ಥರದ್ದು ಏನಾದರೂ ನಿಮ್ಮಲ್ಲಿ ಏನದ ಮನಸ್ಸಿತ್ತು ಅಂತಂದರೆ ಈ ಕೆಳಗೆ ಕಾಣುವಂಥ ಈ ನಂಬರ್ ಇದೆ ನೋಡಿ, 8497821240 ನಂಬರಿಗೆ ಒಂದು ವ್ಯಾಟ್ಸಪ್ ಮುಖಾಂತರ ನಿಮಗೆ ನಿಮ್ಮ ಒಂದು TET ಪೇಪರ್ 1 ಮಾರ್ಕ್ಸ್ ಕಾರ್ಡಿನನ್ನು ನಾವು ಒಂದು ನಮಗೆ ಸೆಂಡ್ ಮಾಡಿ. ಯಾಕೆ ಮಾಡಿರಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಫೀವರ್ ಅಂದರೆ PSTR ಹೌದೋ ಅಲ್ವೋ ಅಂತ ಕನ್ಫರ್ಮ್ಗೋಸ್ಕರ ನಾವೇನದ ಮಾರ್ಕ್ಸ್ ಕಾರ್ಡನ್ನು ನಾವು ಕೇಳ್ತಾ ಇದ್ದೀವಿ. ಮಾರ್ಕ್ಸ್ ಕಾರ್ಡ್ ಜೊತೆಗೆ ಏನದ 200 ರೂಪಾಯಿ ಏನದ ನೋಂದಣಿ ಮಾಡಿದ್ರ ಜೊತೆಗೆ ಏನದ ಈ ಒಂದು ಬಳಗಕ್ಕೆ ಜಾಯಿನ್ ಆದ್ರಿ ಅಂತಂದರೆ ತಮ್ಮೆಲ್ಲರಿಗೂ ಕೂಡ ಏನದ ಒಳ್ಳೆಯ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ವಿಚಾರ ಅನ್ನೋದಕ್ಕಿಂತ ನಿರ್ಧಾರ ಅನ್ನೋದೇನದ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಹಲವಾರು ಅವಕಾಶಗಳೇನದ ಇನ್ನು ಮುಂದೆ ಭಾಳಷ್ಟು ನಿಮಗೆ ಕೈ ಬೀಸಿ ಕರಿತಾ ಇದ್ದಾವೆ. ನಾನು ನಿಮಗೆ ಮೋಟಿವೇಶನ್ ಮಾಡ್ತಾ ಇಲ್ಲ, ಇದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಏನದ ಈ ಒಂದು ಬಳಗಕ್ಕೆ ಸೇರಿಕೊಂಡು ಈ ಪ್ರತಿ ವಾರವೂ ಕೂಡ ನಡೀತಕ್ಕಂಥ ಈ ಒಂದು ಟೆಸ್ಟ್ ಸೀರೀಸನ್ನು ವಾರದ ಟಾರ್ಗೆಟನ್ನು ನೀವು ಏನದ ಒಳ್ಳೆಯ ವಿಚಾರದೊಂದಿಗೆ ಏನದ ತಾವು ಹಂಚ್ಕೋತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನೇಮಕಾತಿ ಅಂತರೂ ಖಂಡಿತವಾಗಿ ಆಗೇ ಆಗುತ್ತೆ, ಎನಿ ಡೌಟ್ ಬೇಡ. ಯಾವುದೇ ಕಾರಣಕ್ಕೂ ಕೂಡ ನೇಮಕಾತಿ ಸ್ಥಗಿತ ಆಗೋದಿಲ್ಲ, ಅದು ಆಗಲಿಕ್ಕೆ ಬಿಡೋದು ಕೂಡ ಇಲ್ಲ. ಈಗಿನ ಯುವಜನತೆ ನಾವೆಲ್ಲರೂ ಕೂಡ ಏನದ ಇರ್ತೀವಿ ಮತ್ತು ಇದ್ದೀವಿ ಅನ್ನತಕ್ಕಂಥ ಮಾಹಿತಿಯನ್ನು ಸರ್ಕಾರಕ್ಕೆ ಗಮನಕ್ಕೆ ತರ್ತಾನೆ ನಾವೆಲ್ಲರೂ ಕೂಡ ಏನದ ಒಳ್ಳೆಯ ರೀತಿಯಿಂದ ನಾವು ಅಭ್ಯಾಸ ಮಾಡಿಕೊಂಡು ನಮ್ಮ ಕುಟುಂಬ ಮತ್ತು ನಮ್ಮ ತಂದೆ ತಾಯಿ, ನಮ್ಮ ಸಮಾಜದ ಮುಂದೆ ನಾವು ಆದರ್ಶ ವ್ಯಕ್ತಿಗಳನ್ನಾಗಿ ಬಾಳಿ ಬದುಕೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.